ತಾಳಿಕೋಟೆ ತಾಲೂಕಿನ ಬಿಂಜಲಬಾವಿ ಹಳ್ಳದ ಹತ್ತಿರ ಕೇಸರರಟ್ಟಿಯಿಂದ ಕಲಿಕೇರಿ ಗ್ರಾಮಕ್ಕೆ ಹೋಗುವ ರಸ್ತೆ ಸಂಪೂರ್ಣ ಹದಗೆಟ್ಟು ದಿನನಿತ್ಯ ಅಪಘಾತಗಳು ಸಂಭವಿಸುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕುಳಿತಿರುವುದನ್ನು ಖಂಡಿಸಿ ರಾಷ್ಟ್ರೀಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಅಶೋಕ ಗೌಡ ಪಾಟೀಲ್ ನೇತೃತ್ವದಲ್ಲಿ ಬಿಂಜಲಬಾವಿ ಗ್ರಾಮದ ರಸ್ತೆ ಪಕ್ಕದಲ್ಲಿ ಹಮ್ಮಿಕೊಳ್ಳಲಾಗಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು 3ನೇ ದಿನಕ್ಕೆ ಕಾಲಿಟ್ಟಿದ್ದು, ಇಂದು ಅಂಬೇಡ್ಕರ್ ಸೇನೆ ತಾಲೂಕು ಘಟಕದ ವತಿಯಿಂದಲೂ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಲಾಗಿದೆ. ಪ್ರತಿಭಟನೆಯಲ್ಲಿ ಮಾತನಾಡಿದ ಅಂಬೇಡ್ಕರ್ ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಬಸು ಇ ಮಾಧರ ಅವರು, ದೇವರ ಹಿಪ್ಪರಗಿ ಮತಕ್ಷೇತ್ರದ ಶಾಸಕರು ಕೇವಲ ಸನ್ಮಾನ ಸಮಾರಂಭಗಳಿಗೆ ಮಾತ್ರ ಸೀಮಿತವಾಗಿದ್ದು, ಜಿಲ್ಲೆ ಪ್ರಸಿದ್ಧಿ ಪಡೆದಿರುವ ಈ ಹಾಳಾದ ರಸ್ತೆಯತ್ತ ಕನಿಷ್ಠ ಕಣ್ಣೆತ್ತಿಯೂ ನೋಡುತ್ತಿಲ್ಲ ಎಂದು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಕೂಡಲೇ ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ರಸ್ತೆಯನ್ನ ದುರಸ್ತಿ ಮಾಡಿಕೊಡಬೇಕು. ಇಲ್ಲದಿದ್ರೆ ಸೋಮವಾರ ದೇವರ ಹಿಪ್ಪರಗಿ ರಸ್ತೆಯ ಕೇಸರಕಟ್ಟಿ ಕ್ರಾಸ್ ಹತ್ತಿರ ಬೃಹತ್ ರಸ್ತೆ ತಡೆ ಆಂದೋಲನ ಮಾಡುತ್ತೇವೆ ಎನ್ನಲಾಗಿದೆ. ಬೇಕೇ ಬೇಕು, ನ್ಯಾಯ ಬೇಕು, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ. ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ. ಭ್ರಷ್ಟ ಅಧಿಕಾರಿಗಳಿಗೆ, ಧಿಕ್ಕಾರ, ಧಿಕ್ಕಾರ, ರಸ್ತೆ ಸುಧಾರಣೆ ಮಾಡುವ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಕಾನೂನಂತೆ ಕಾನೂನು, ಅವರ ಬಂದಂತೆ ಕಾನೂನು, ಕಾನೂನಂತೆ ಕಾನೂನು, ಅವರ ಬಂದಂತೆ ಕಾನೂನು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ರಾಷ್ಟ್ರೀಯ ರೈತ ಸಂಘಕ್ಕೆ, ಜಯವಾಗಲಿ, ರಾಷ್ಟ್ರೀಯ ರೈತ ಸಂಘಕ್ಕೆ. ಜಯವಾಗಲಿ. ಅವ್ರ ರೈತರ ಹೆಸರೇ ನಾವೆಲ್ಲರೂ ಬರ್ತೀವಿ, ರೈತನ ಕಡೆ ಹೊಂಗ್ ನೋಡುದಿಲ್ಲ. ದಯವಿಟ್ಟು ಹಂಗ್ ಮಾಡ್ಬೇಡ್ರಿ. ನೋಡ್ರಪ್ಪ, ನಿಮ್ಮಲ್ಲಿ ತಿಳಿತದ, ನೀವೇನು ಮಾಡೋದಕ್ಕಾಗಲ್ಲ. ಎಲ್ಲ ರಸ್ತೆ ರಿಪೇರಿ ಮಾಡಿಬಿಟ್ರೆ ನಮ್ಮ ಮಕ್ಕಳು ಎಲ್ಲೆಲ್ಲ ಶಾಲಿ ಕಲ್ತು ಏನೇನೋ ಆಗ್ತಾರ. ಅದು ಅದೇ ಪ್ರಕಾರ ದಯವಿಟ್ಟು, ಯಾಕಂದ್ರೆ ಸೌಕರ್ಯ ಬೇಕು. ಮೊದಲ ಎಲ್ಲಾ ತರ ಸೌಕರ್ಯ ರೋಡ್ ಸಂಬಂಧ ಅಂತ ಬರ್ಬೇಕಾಗಿತ್ತು, ಆದ್ರೂ ಬಂದಿಲ್ಲ. ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸ್ತದ. ಆದ್ರೆ ಈ ಮ್ಯಾಗರ ಹೆದರಿಕೆ ಹೋರಾಟ ಕುಂದ್ರಲಾರ್ದಾಗಲೇ ರೋಡ್ ಸುಧಾರಣೆ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಆದಷ್ಟು ಬೇಗನೆ ಈ ಒಂದು ಹೋರಾಟಕ್ಕ ಒಂದು ಸ್ಪಂದನೆ ಕೊಟ್ಟು ಬಂದು ನಾವು ಅವ್ರು ಹೇಳಿ, ಈಗ ಇವತ್ತ ಅಂದ್ರೆ ನಾಳೆಗೆ ಮಾಡಕ್ ಆಗಲ್ಲ, ಅದಕ್ಕೆ ಏನ್ ಹೇಳ್ತಾರ ಬಂದು ಇಲ್ಲಿ ಶಾಸಕರು ಬಂದು ಕೂಡಬೇಕು. ನಮ್ಮದಂತೂ ಸದಾ ಬೆಂಬಲ ಇರ್ತ. ಮತ್ತು ರೈತರ ಸಂಬಂಧ ನಾವು ಏನೋ ಮುಂದೆ ಅವರು ಯಾವ ಹೋರಾಟ ರೂಪುರೇಷೆಗಳು ಬದಲಾವಣೆ ಹಾಕೊಂತ ಹೋಗ್ತದ. ಅದಕ್ಕೆ ಮುಂದಿನ ದಿನ ಹೋರಾಟ ಮತ್ತು ತೀವ್ರ ಸ್ವರೂಪ ಬೇರೆ ಪಡ್ಕೊಳಂಗ್ ಮಾಡಬಾರ್ದು ಅಂತೇಳಿ ನಾವಿವತ್ತು ಅಂಬೇಡ್ಕರ್ ಸೇನೆಯಿಂದ ಒಂದು ಎಚ್ಚರಿಕೆ ಮನವಿ ಅಂತ ತಿಳ್ಕೊರಿ, ಒಂದು ಎಚ್ಚರಿಕೆ ಮನವಿ ಅಂತೇಳಿ. ಇವತ್ತು ರಸ್ತೆ ಮಾಡೋದು ನಿಮ್ಮ ಜವಾಬ್ದಾರಿ ಅದ. ಕೂಡಲೇ ಶಾಸಕರು ಆದಷ್ಟು ಬೇಗನೆ ಬಂದು ಇದು ಸ್ಪಂದಿಸಿ ಇಲ್ಲಿ ನೀವೇನು ಯಾವಾಗ ಮಾಡ್ತೀರಿ ಅನ್ನೋದು ಹೇಳಿ ನನ್ನ ಮನದಲ್ಲಿ ನೆನೆಯುತ್ತಾ, ರಸ್ತೆ ಹದಗೆಟ್ಟು ಹೋಗಿ ಸುಮಾರು 15ರಿಂದ 20 ವರ್ಷ ಆಗಿದೆ. ಇನ್ನೂವರೆಗೂ ಇಲ್ಲಿ ಜನಪ್ರತಿನಿಧಿಗಳು ಯಾರು ಕೆಲಸ ಮಾಡಲು ಹಿಂಜರಿರುತ್ತಾರೆ. ಯಾಕಂದ್ರೆ ಇಲ್ಲಿ ಕೆಲಸ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಮತ್ತು ರೋಗಿಗಳಿಗೆ ಮತ್ತು ವೃದ್ಧರಿಗೆ, ಹಲವಾರು ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುತ್ತಿದೆ. ಯಾಕಂದ್ರೆ ಈ ರಸ್ತೆ ನೋಡಿದ್ರೆ ಯಾರ ಡೆಲಿವರಿ ಪೇಷಂಟ್ ಓದ್ತಿದ್ರ ಇಲ್ಲಿ ಡೆಲಿವರಿ ಆಗ್ಬೇಕು. ಆ ತರ ರಸ್ತೆ ಇನ್ನೇಗೆ ನಾವು ಬರೋ ಮುಂದಾಗ ಒಂದು 10 ನಿಮಿಷ ಬರುವಾಗ ನಮಗೆ ಹೊಟ್ಟೆ ಎಷ್ಟೋ ಬೇನೆ ಆಯ್ತು. ಯಾಕಂದ್ರ ಇಲ್ಲಿ ರಸ್ತೆ ನೋಡಿದ್ರ ಬಹಳ ಕಷ್ಟ ಅನಿಸ್ತೇವೆ. ಇಲ್ಲಿ ದಿನಪ್ರತಿಗಳು ಗಾಡಿ ಮೇಲೆ ಮತ್ತೆ ಎಲ್ಲಾ ಕಡೆ ಹೋಗ್ತಾ ಇರೋರಿಗೆ ಎಷ್ಟೊಂದು ತೊಂದರೆ ಆಗ್ತದಂದ್ರ ನೈಜವಾಗಿ ಕಾಣುತ್ತದೆ. ಅದಕ್ಕಾಗಿ ಅಧಿಕಾರಿಗಳು ಬೇಜಾರ್ದನ ಬಿಟ್ಟು ಮತ್ತು ಶಾಸಕರು ಆದಷ್ಟು ಬೇಗನೆ ಈ ರೈತರ ಹೋರಾಟಕ್ಕೆ ಸ್ಪಂದಿಸಿ ರಸ್ತೆ ಸುಧಾರಣೆ ಮಾಡಿಕೊಡ್ಬೇಕಂತ ನಮ್ಮ ಅಂಬೇಡ್ಕರ್ ಸೇನೆಯಲ್ಲಿ ಆಗ್ರಹ ಮಾಡ್ತೀವಿ. ಇದೇನು
ಹೋರಾಟ ಕುಂತವರೇನು ಸುಮ್ ಕುಂತಿರ್ಲಿಲ್ಲ. ಮುಂದೆ ಯಾವ ರೀತಿ ಉಗ್ರವಾದ ಹೋರಾಟ ಮಾಡಬೇಕಂತ ನಮಗ್ ಗೊತ್ತೈತಿ. ನಾವ್ ಯಾವ ತರ ನಿಮ್ ಮನಿ ಮುತ್ತಿ ಹಾಕೋ ತನಕ ಬಿಡಲ್ಲ. ಯಾಕಂದ್ರೆ ರೈತರು ದೇಶದ ಬೆನ್ನೆಲುಬು. ರೈತರು ಹೋರಾಟಕ್ಕೆ ನಿಂತರ ದೇಶ ಎಲ್ಲ ನಡೆಸಬೇಕು. ಅದಕ್ಕಾಗಿ ಅಂಬೇಡ್ಕರ್ ಒಂದೇ ಹೇಳ್ತಾರ, ಮೂಲಭೂತ ಸೌಕರ್ಯ ಮೊದಲು ಕಲ್ಪಿಸಿಕೊಳ್ಳಲು ಅಧಿಕಾರಿಗಳಿಗೆ ನಮಗೊಂದು ಧಿಕ್ಕಾರ ಇರ್ಲಿ. ಯಾಕಂದ್ರ ಇವು ಎಲ್ಲ ಕಣ್ಣಿಗೆ ಕಾಣ್ತದ, ಕಾಣದ ರೀತಿ ಓದ್ತಿರಂದ್ರ ನಿಮ್ಮಂತ ನಾಚಿಕೆ ಇಟ್ಟವರು ಇಲ್ಲಿ ಯಾರು ಇಲ್ಲ. ಯಾಕಂದ್ರ ನಮ್ಮ ಮತ ತಗೊಳಕ ಊರಿಗೆ ಕಾಲು ಮುಕ್ಕೊಂತ ಬರ್ತೀವಿ. ನಮಗ್ ಮೂಲಭೂತ ಸೌಕರ್ಯ ಮಾಡ್ಕೊಳಕ್ ನಿಮಗೆ ಅಂದ್ರೆ ಇವೆಲ್ಲ ಮಾಡ್ಬೇಕು. ಮಾಡದಂದ್ರ ನಿಮಗ್ ನೆನೆಸ್ತೀವಿ. ಯಾಕಂದ್ರ ಇವೆಲ್ಲ ಮಾಡೋದು ರೈತರು ನಮಗೊಂದು 3 ಹೊತ್ತು ಊಟ ಕೊಡ್ತಾರಂದ್ರೆ ಅದು ಇದು ನೆನೆಸ್ಬೇಕು. ರೈತರು ಬಂದು ರೋಡಿ ಕುಂತಾರಂದ್ರೆ ನಿಮ್ಗೆ ಕಲ್ಕೊಳ್ಳೋದಿಲ್ಲ. ಇಷ್ಟು ಹೇಳಿ ನನ್ನ 2